ಓಂ ಅಚ್ಯುದ್ರಿಕ್ತ ವಿದೋಷಸುಖ ಮಹಾಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಪರಸತ್ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಧ್ವಂತಾ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಯಾವ್ದಾಯ್ತಾ? 5ನೇ ಅಧ್ಯಾಯ ಎಲ್ಲಿದೆ? ಹಾ. ಯೋಹ ವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ. ಜ್ಯೇಷ್ಠಂ ಶ್ರೇಷ್ಠಂಚ ವೇದ ಶ್ರೇಷ್ಠಶ್ಚ ಶ್ರೇಷ್ಠಶ್ಚ ಭವತಿ ಪ್ರಾಣೋ ಭಾವ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ. ಯಾರು ದೇವರನ್ನ ಜ್ಯೇಷ್ಠ ಶ್ರೇಷ್ಠ ಅಂತ ತಿಳಿತಾರೆ, ಪ್ರಾಣದೇವರನ್ನ ಜ್ಯೇಷ್ಠ ಶ್ರೇಷ್ಠ ಅಂತ ತಿಳಿತಾರೆ, ಅವನು ಶ್ರೇಷ್ಠನಾಗ್ತಾನೆ, ಜ್ಯೇಷ್ಠನಾಗ್ತಾನೆ. ಫಲಶ್ರುತಿ ಶ್ರೇಷ್ಠ ಪದ ಇಲ್ಲಿದೆ, ವಿಷ್ಣು ಸಹಸ್ರನಾಮದಲ್ಲೇ ಬರುತ್ತೆ. ಶ್ರೇಷ್ಠ ಇದು ಕೋಟ್ ಮಾಡ್ಬೇಕಾಗ ಉಪನಿಷತ್ತಲ್ಲಿ ಬಂದಿರೋ ಪದ. ಪರಮಾತ್ಮ ಶ್ರೇಷ್ಠ ಅಂತ ತಿಳಿ, ಸರ್ವಸ್ವ ಶ್ರೇಷ್ಠ ಅಂದ್ರೆ ಸರ್ವಶ್ರೇಷ್ಠ ಅಂತ ಅರ್ಥ. ಒಂದ್ಯ ಅಂದ್ರೆ ಸರ್ವವಂದ್ಯ, ನಮ್ಯ ಅಂದ್ರೆ ಸರ್ವನಮ್ಯ, ಶ್ರೇಷ್ಠ ಸರ್ವಶ್ರೇಷ್ಠ, ದಟ್ ಈಸ್ ಸರ್ವೋತ್ತಮ ಅಂತ ಅರ್ಥ. ಯೋಹ ವೈ ಜ್ಯೇಷ್ಠಂ ಶ್ರೇಷ್ಠಂಚ ವೇದ, ವೇದ ಅಂದ್ರೆ ತಿಳಿತಾನು ಅಂತ ಅರ್ಥ. ಜ್ಯೇಷ್ಠಶ್ಚ ವೈ ಶ್ರೇಷ್ಠಶ್ಚ ಭವತಿ, ಅವನು ಜ್ಯೇಷ್ಠನು ಮತ್ತು ಶ್ರೇಷ್ಠನು ಆಗ್ತಾರೆ. ಭವತಿ ಪ್ರಾಣೋಭಾವ ಜ್ಯೇಷ್ಠಶ್ಚ. ನಮ್ಮಲ್ಲಿ ಸಿಂಪಲ್ ನೋಡಿ, ಅನುಭವಕ್ಕೆ ಬರುತ್ತೆ. ಭಾರಿ ದೊಡ್ಡ ಮನುಷ್ಯರಿರ್ತಾರೆ, ಅವ್ರ ಹತ್ರ ಒಬ್ಬನು ಎಲ್ಲ ನೂರಾರು ಜನ ಕಾಯ್ತಾ ಇರ್ತಾರೆ, ಒಬ್ರು ಅವ್ರ ಹತ್ರ ಹೋಗಿ ಬರ್ತಾರೆ. ಎಲ್ಲರೂ ಇವನ್ ಭಾರಿ ಕಡೆ ನೋಡ್ತಾರೆ. ಯಾಕೆ? ಅಂಥವ್ರನ್ನ ಮೀಟ್ ಮಾಡಿದ ಅಂದ್ರೆ ಇವನು ಶ್ರೇಷ್ಠನೇ, ಇಲ್ದರೆ ಆಗ್ತಿರ್ಲಿ. ಅರ್ಥ ಆಯ್ತಾ? ಶ್ರೇಷ್ಠನೇ. ಒಂದು 30 ಜನ ಒಂದು ಚೀಟಿ ಕೊಟ್ಟಿರ್ತಾರೆ, ಬರ್ಬೋದಾ ಅಂತ ಕೇಳಿ. ಕೊನೆಗೆ ಅವ್ನು ಫಸ್ಟ್ ಕರೆಸ್ಬಿಡ್ತಾರೆ. ಅವಾಗ ಏನಾಗುತ್ತೆ, ನಮ್ಮೆಲ್ಲಗಿಂತ ಶ್ರೇಷ್ಠ ಇಲ್ಲವರೆ ಕರೆಯಕ್ಕೆ ಸಾಧ್ಯ ಇರಲಿಲ್ಲ. ಅದೇ ಹೇಳಿದ್ದೆ, ಯಾರು ಜ್ಯೇಷ್ಠ ತಿಳ್ಕೊತಾರೋ ಜ್ಯೇಷ್ಠ ಶ್ರೇಷ್ಠರಾಗ್ತಾರೆ. ಇದು ಕಥೆ ಅಲ್ಲ, ಅದು ಆಕ್ಚುಯಲ್ ಫ್ಯಾಕ್ಟ್. ಕ್ಲಬ್ಗೆ ಹೋಗಿದ್ರೆ ನಮಸ್ಕಾರ ಮಾಡ್ತಾರೆ, ಯಾರು ಬದಿಗೆ ಹೋಗಿದ್ರೆ ಮಾಡ್ತಾರೋ ಇಲ್ಲ ಆತ. ಇವತ್ತು ಕ್ಲಬ್ಗೆ ಹೋಗಿದ್ರೆ ಮಾಡೋ ಕಾಲನೂ ಇದೆ. ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ. ಯೋಹ ವೈ ಜ್ಯೇಷ್ಠಂ ವಸಿಷ್ಠಂ ವೇದ ವಸಿಷ್ಠೋಹ ಸ್ವಾನಾಂ ಭವತಿ. ವಾಗ್ವಾಗ್ ಎಲ್ಲ ಸಿದ್ಧಿಗಳು ರಾಯರಂತವ್ರಿಗೆ ಮಾಡಿದ್ದರಿಂದ ಏನ್ ಬೇಕಾದ್ರೂ ಮಾಡಕ್ ಬರುತ್ತೆ. ಅರ್ಥ ಆಯ್ತಾ? ಅಂತ ಅನುಸಂಧಾನ ಅವ್ರಿಗೆ ಇದ್ದಿದ್ದರಿಂದ ಖಂಡಾರ್ಥ ಎಲ್ಲ ಬರ್ದಿಲ್ವೇನೋ ಅವ್ರು. ಅವ್ರ ಅನುಸಂಧಾನ ಯಾವಾಗಲೂ ಇರೋದ್ರಿಂದ ಅವ್ರು ಆ ಮಟ್ಟದಲ್ಲೇ ಇರ್ತಾರೆ. ಸ್ವಾನಾಂ ಭವತಿ ವಾಗ್ವಾಪ ವಸಿಷ್ಠ. ಯಾರು ದೇವರನ್ನು ಹೀಗೆ ತಿಳಿತಾರೋ ಅವ್ರು ವಸಿಷ್ಠರಾಗ್ತಾರೆ. ದೇವರು ವಸಿಷ್ಠರಾಗ್ತಾರೆ ಏನರ್ಥ? ವಸು ಇದ್ದರಲ್ಲೂ ಶ್ರೇಷ್ಠರಾಗ್ತಾರೆ. ವಸು ಅಂದ್ರೆ ಸಂಪತ್ತು, ಸಂಪತ್ ಭರಿತರಾಗ್ತಾರೆ, ಸಂಪತ್ ಬರುತ್ತೆ ಅವ್ರಿಗೆ ಅಂತ. ವೇದ ಅದಿಷ್ಟ ಉಪನಿಷತ್ ದೊಡ್ಡದಾಗಿದೆ, ಅದೆಲ್ಲದಕ್ಕೂ ಒಟ್ಟಿಗೆ ಭಾಷೆ ಬರೆದು ಬಿಡ್ತಾರೆ. ಇಲ್ಲಿ ಜ್ಯೇಷ್ಠ ಶ್ರೇಷ್ಠ ಯಾರು ಅಂತ ಬಂದ್ರೆ ಬ್ರಹ್ಮಸೂತ್ರದಲ್ಲಿ ಬರುತ್ತೆ. ಶ್ರೇಷ್ಠ ಅನ್ನೋ ಪದ ವಿಷ್ಣು ಸರ್ವೋತ್ತಮಲ್ಲಿ ಬರುತ್ತೆ, ವಿಷ್ಣು ಸರ್ವೋತ್ತಮ. ಇಲ್ಲಿ ಹೇಳ್ಬೇಕಾದ್ರೆ ಬ್ರಹ್ಮ ಶ್ರೇಷ್ಠಶ್ಚ ಅಂತ ಹೇಳ್ತಾರೆ. ಶ್ರೇಷ್ಠಶ್ಚ ಅಂದ್ರೆ ಯಾರು? ವಾಯುದೇವರು ಅಂತ. ಅವರು ಕೂಡ ಏನು ಅಣುವೇ, ಅವ್ರ ಶಕ್ತಿ ಬೇರೆ, ಅಣು ಅವರು. ಸೊ ಎಲ್ಲಾ ಜೀವರು ಅಣುನೇ, ಅದಕ್ಕಿಂತ ಇದು ಬೇರೆ ಆಗೋದಿಲ್ಲ. ಯಾವ್ದು ಬೇರೆ ಆಗೋದಿಲ್ಲ, ಆದ್ರೆ ಅವರು ಕ್ವಾಲಿಟಿ ಚೇಂಜ್ ಆಗುತ್ತೆ. ಕ್ವಾಂಟಿಟಿ ವೈಸ್ ಎಲ್ಲಾ ಜೀವರು ಒಂದೇ ರೀತಿ. ಇವತ್ತು 1 kg ಬಂಗಾರ, 1 kg ಕಬ್ಬಿಣ, 1 kg ಬೆಳ್ಳಿ ಎಷ್ಟು ವ್ಯಾಲ್ಯೂ ಆಗುತ್ತೆ, ಚೇಂಜ್ ಆಗುತ್ತೆ ನೋಡಿ. 1 kg ಕಾಮನ್, ಅದ್ರ ವ್ಯಾಲ್ಯೂ ಚೇಂಜ್ ಆಗುತ್ತೆ. ನಮ್ಗೇನು ಅನ್ಸುತ್ತೆ, ವಾಯುದೇವರು ನಾವು ಅಣು ಬಿಡಿ ಏನ್ ಪರವಾಗಿಲ್ಲ ಅಂತ ಹೇಳಿ. ಅಲ್ಲ, ಅದ್ರ ರೀತಿನೇ ಬೇರೆ. ಬಂಗಾರದ ಧೂಳಿಗೂ ಏನು ಬೆಲೆ ಇದೆ. ಚಿಕ್ಕ ಬಟ್ಟೆ ಮಾಡಿ ಎಲ್ಲ ಬಿದ್ದು ಏನ್ ಮಾಡ್ತಾರೆ, ಆಮೇಲೆ ಅದನ್ನ ಒಂದಿಷ್ಟ ಆಗತ್ತೆ, ಮತ್ತೆ ಮಾಡಕ್ ದಿವಸ ಅದೇ ಒಂದು ದೊಡ್ಡ ಇದಾಗುತ್ತೆ. ದಿವಸ ಬಿಟ್ಬಿಟ್ರೆ ಅಷ್ಟು ಲಾಸ್ ಆಗತ್ತೆ. ಅದೇ ಅಲ್ಲಿ ಶ್ರೇಷ್ಠ ಅಂದ್ರೆ ವಾಯುದೇವರು, ವಿಶ್ವ ಶ್ರೇಷ್ಠ ಅಂದ್ರೆ ನಾರಾಯಣ ಶ್ರೇಷ್ಠ. ಅದಕ್ಕೆ ಇಬ್ಬರಿಗೂ ಹೇಳಿದ್ದಾರೆ, ಜೀವ ಜ್ಯೇಷ್ಠ ಸರ್ವಶ್ರೇಷ್ಠ. ಸರ್ವೋತ್ತಮ ಜೀವೋತ್ತಮ ಅಂತ ಯಾರು ತಿಳ್ಕೊತಾರೆ ದೇವರನ್ನ, ವಾಯುದೇವರನ್ನ, ಅವನು ಜ್ಯೇಷ್ಠನು ಶ್ರೇಷ್ಠನೂ ಆಗ್ತಾನೆ. ವೇದ ಯಹ ಶ್ರೇಷ್ಠಂ ಜ್ಯೇಷ್ಠಂ ಅಖಿಲ ದೇವಾನಾಂ ವಾಯುಮಂಜಸ. ಯಾರು ವಾಯುದೇವರನ್ನ ಉಳಿದ ದೇವತೆಗಳಿಗಿಂತ ಶ್ರೇಷ್ಠ ಅಂತ ತಿಳಿತಾರೋ ವೇದ ಸ್ವಸಮಾನಾನಾಂ ಜ್ಯೇಷ್ಠ ಶ್ರೇಷ್ಠೋ ಮುಖ್ಯ. ಅವನು ತನ್ನ ಸಮಾನರಲ್ಲಿ ಶ್ರೇಷ್ಠ ಅಂತ ಅನಿಸ್ತಾನೆ. ಇವತ್ತು ರ್ಯಾಂಕ್ ಬಂದವನು ಫಸ್ಟ್ ಅಂತ ಅನಿಸೋದಿಲ್ಲ, ಅದೇ ಇದರೊಳಗೆ ಆ ರೀತಿ ಆಗ್ತಾನೆ. ಸಮೀಪೇ ವಸತಾಂ ಶ್ರೇಷ್ಠೋ ವಸಿಷ್ಠಶ್ಚೈವ ವೇದರ. ಸಮೀಪಗ ಶ್ರೇಷ್ಠ ವಿಮುಕ್ತಿಗ, ಮುಕ್ತಿಯಲ್ಲೂ ಕೂಡ ಸಾಮೀಪ್ಯ ಮುಕ್ತಿ ಬರುತ್ತೆ ಅವರಿಗೆ. ಸಾಮೀಪ್ಯ ಮುಕ್ತಿ ಅಂದ್ರೆ ಏನು? ಹತ್ರ ಇರ್ಬೋದು ಅಂತ. ಈ ಸ್ಟೇಜ್ ಮೇಲೆ ಕೂತ್ರೆ ಹೇಗಿರುತ್ತೆ ಕಾರ್ಯಕ್ರಮದಲ್ಲಿ? ಒಂದೇ ಸೀಟ್ ಮೇಲೆ ಕೂತ್ರೆ ಖುಷಿ, ಸ್ಟೇಜ್ ಮೇಲೆ ಕೂಡಿಸ್ಬಿಟ್ರೆ ಬಾಡಿ, ಪಕ್ಕದಲ್ಲೇ ಕೂಡಿಸಿದ್ರೆ ಸಾಮೀಪ್ಯ. ಇದು ದೂರ. ಲಾಸ್ಟ್ ಬೆಂಚರ್ ಕೂಡಿಸಿದ್ರೆ ಹೇಗಿರ್ತಾನೆ, ಇಲ್ಲಿ ಕೂತ್ರೆ ಹೇಗಿರ್ತಾನೆ,
ಅದಕ್ಕೆ ಬಂದು ಯಾವ್ಯಾವ ನಾವು ಉಪಾಸನೆ ಮಾಡ್ತೇವೋ ಫಲ ಸಿಗುತ್ತೆ. ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯ. ಶ್ರೇಷ್ಠೋ ವಿಮುಕ್ತಿಗಃ ಏಕಸ್ಥಾನೇ ಸ್ಥಿತಿಸ್ತು ಸ್ಯಾತ್ ಪ್ರತಿಷ್ಠಾಜ್ಞಸ್ಯ ಚೇಚ್ಛತಃ. ಎಷ್ಟು ವಿಷಯ ಹೇಳ್ತಾರೆ ಸರಿಯಾಗಿ ಹೇಳಿದ್ರೆ ಯಾತಕ್ಕೆ ಸಿದ್ಧಿ ಬರುತ್ತೆ ಎಂಬುದು ಕುತ್ರ ಇವೆಲ್ಲ. ಯಾರು ವಾದಿ ತಿಳ್ಕೊತಾರಲ್ಲ ಅವ್ನು ಇಷ್ಟಪಟ್ಟಲ್ಲಿ ಇರ್ಲಕ್ ಬರುತ್ತೆ, ಇಷ್ಟಪಟ್ಟಲ್ಲಿ ಇರ್ಬೋದು. ಟ್ರಾನ್ಸ್ಫರ್ ಆಗದಷ್ಟು ನೋಡ್ಕೋತಾರೆ, ಗೊತ್ತಾಯ್ತಾ? ಟ್ರಾನ್ಸ್ಫರ್ ಆಗಿದಾಗೋದಿಲ್ಲ. ವಾಯುದೇವರ ಮಹಿಮೆ ಮ್ಯಾಜಿಕ್, ಅದು ಆಕ್ಚುಲಿ ಮ್ಯಾಜಿಕ್. ಅದೇನು ಯಾರು ರೆಕಮೆಂಡೇಶನ್ ಬೇಕಿಲ್ಲ, ಆಟೋಮೆಟಿಕಲಿ ನಮ್ಗೆ ಗೊತ್ತಿಲ್ಲದಾಗ ಆಗೋಗ್ಬಿಟ್ರೆ. ಇದು ಬಹಳ ಆಶ್ಚರ್ಯ. ಅಂದ್ರೆ ವಾಯುದೇವರು ಮತ್ತೆ ಅಷ್ಟೇ ಅಲ್ಲ, ಇಚ್ಛಾಭರಣ ಬರುತ್ತೆ ಅಂತ ಹೇಳ್ತಾರ. ಇದು ಸಾಕು ಅನಿಸ್ಬಿಟ್ರೆ ದೇಹ ಬಿಟ್ಬಿಡುತ್ತೆ. ರಾಯರು ಅದನ್ನ ಸ್ವಲ್ಪ ತೋರಿಸಿಲ್ವ, ಅದನ್ನೆಲ್ಲ ಜ್ಞಾನಿಗಳೆಲ್ಲ ಆಗಿರ್ತಾರೆ, ಇಬ್ರು ಸ್ಯಾಂಪಲ್ ತೋರಿಸಿದಾರೆ ಅಷ್ಟೇ. ಆದ್ರಿಂದ ಅವ್ರಿಗೆ ಆ ಸಾಮರ್ಥ್ಯ ಇರಬೇಕು ಅಂದ್ರೆ ಇರಬೇಕು. ಅದ್ರ ಸವಳಿ ಇದು ಬಂತು, ವಿಮಾನ ಬಂತು, ಬನ್ನಿ ಅಂತ ಕರೆದ್ರು. ಇಲ್ಲ ನಾ ಬರೋದಿಲ್ಲ, ಗೊತ್ತಾ? ತ್ರಿವಿಕ್ರಮ ಎಮ್ಮೆ ಬರದೆ ತ್ರಿವಿಕ್ರಮ ರಥೋತ್ಸವ ಸಮಯವಿದೆಂದರಿತು ಉತ್ಕ್ರಮಣವೋ ತೊರೆದೆ. ಹುಣ್ಣಿಮೆ ದಿವಸ ಉತ್ಸವ ಇದೆ, ಈಗ ಬರೋದಿಲ್ಲ, ಆಮೇಲೆ ಮುಗಿಸ್ಕೊಂಡು ಬರ್ತೀವಿ ಅಂದ್ರು. ಈಗಲೇ ಆಯ್ತು ಸರಿ. ಆಮೇಲೆ ಮುಗಿಸಿದ ಮೇಲೆ ಹುಣ್ಣಿಮೆ ಅವ್ರು ಮುಗಿಸಿ ಆಮೇಲೆ ತೃತೀಯ ಅವರು ಅಲ್ಲಿವರೆಗೆ ಕಾಯ್ತಾ ಕೂತಿತ್ತು ವಿಮಾನ. ಹೆಗ್ರಿಯೋ ಸಮುದ್ರ ಅಂತಿದೆ, ಅದ್ರ ಮೇಲೆ ಲ್ಯಾಂಡ್ ಆಗಿತ್ತು, ಅಲ್ಲಿ ಪಾರ್ಕ್ ಮಾಡಿದ್ರು ಅಂತ ಹೇಳ್ತಾರೆ. ಇವಾಗ ಅದ್ಮೇಲೆ ಪಾರ್ಕ್ ಮಾಡಿದ್ರು. ಅಂದ್ರೆ ಇವೆಲ್ಲ ಏನ್ ತೋರಿಸುತ್ತೆ? ಅದು ಇಚ್ಛಾವರಣ. ಇದೆಲ್ಲ ವಾಯುದೇವರು, ಯಾಕೆ ಸಿಂಪಲ್ ಅದು. ವಾಯುದೇವರ ಪ್ರಾಣಶಕ್ತಿ ಆದ್ಮೇಲೆ ಅವ್ರು ಆರಾಧನೆ ಮಾಡಿದ ಮೇಲೆ ನ್ಯಾಚುರಲ್ ಏನಾಗತ್ತೆ? ಇಷ್ಟಪಟ್ಟ ಬಳಸ್ತಾ ಇರ್ತಾರೆ. ಡ್ರೈವರ್ ನಮ್ ಕಡೆಯವರಾದ್ರೆ ಇಷ್ಟಪಟ್ಟ ನಿಲ್ಲಿಸ್ತಾರೆ, ಉಳಿದ ಕಡೆ ನಿಲ್ಲಿಸ್ಬೇಕಾದ್ರೆ ನಿಲ್ಲಿಸಲ್ಲ ಕೆಲವರು, ಸಿಟ್ಟೋದ್ರೆ. ಆದ್ರಿಂದ ಮುಖ್ಯಸ್ಥ ಬೇಕಾಗಿಬಿಟ್ರೆ ನೀವು ಯಾವ ಸಮಸ್ಯೆ ಇರೋದು. ಹರಿವಾಯುಗಳು ಇಬ್ಬರು ಅತಿ ಮುಖ್ಯರಾದವರಾದ್ರಿಂದ ಅವರ ಇವೆಲ್ಲ ಉಪನಿಷತ್ತು ಕೂಡ ವೈಷ್ಣವರಿಗೆ ಬರದಾಗಿದೆ. ವಿಷ್ಣು ಕೂಡ ಆಕ್ಚುಲಿ ವೈಷ್ಣವ ಉಪನಿಷತ್ತುಗಳೇ. ವೈಷ್ಣವ ಉಪನಿಷತ್ ಕ್ಲಾಸಿಫೈ ಮಾಡಲೇಬಾರದು. ಎಲ್ಲ ಶಾಸ್ತ್ರ ವಿಷ್ಣು ಸರ್ವೋತ್ತಮ ಅಂತ ಹೇಳುತ್ತೆ ಅಂದಮೇಲೆ ಪ್ರತಿಯೊಂದು ವೈಷ್ಣವ ಇದಕ್ಕೆ ಅಪ್ಲೈ ಆಗ. ಬೇರೆಯವ್ರು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಮಾಡಕ್ ಬರೋದೇ ಇಲ್ಲ. ಶ್ರೇಷ್ಠ ವಿಷ್ಣು ಸಹಸ್ರ ತೋರಿಸ್ತೀರಿ, ಬೇರೆ ಕಡೆ ತೋರ್ಸಕ್ ಬರುತ್ತಾ ನಿಮಗೆ? ಬರೋದಿಲ್ಲ. ಮುಮುಕ್ತಿಗ ಸಮೀಪೆ ವಸತಾಂ ಶ್ರೇಷ್ಠೋ ವಸಿಷ್ಠಶ್ಚ ಸ ವೇದನ ವಸಿಷ್ಠಶ್ಚೈವ ವೇದನ ಏಕಸ್ಥಾನೇ ಸ್ಥಿತಿಸ್ತು ಸ್ಯಾತ್ ಪ್ರತಿಷ್ಠಾಜ್ಞಸ್ಯ ಚೇತ್. ಅದಕ್ಕೆ ಅವ್ರು ಎಷ್ಟು ವರ್ಷ ರಾಜ್ಯ ಆಡ್ತಿದ್ರು ಅವರೆಲ್ಲ? ಸಾವಿರಾರು ವರ್ಷಗಳ ರಾಜ್ಯ ಹೊರ ಪಡ್ತಿದ್ರು. ಅದು ನಂಬೋ ಸ್ಥಿತಿಯಲ್ಲೂ ಏನು ಮನುಷ್ಯ ಆಗಿರ್ತಾರೆ. ಅವರ ವಾಯುದೇವರ ಭಕ್ತರಿಗೆ ಅವಕಾಶ ಸಿಗುತ್ತೆ. ಸಂಪದ್ವೇ ತುಹು ಸಂಪದಂ ಸ್ಯುಹು. ಗೃಹ ಮನೆ ಬೇಕಾ ಮನೆ ಸಿಗುತ್ತೆ, ಸಂಪತ್ ಬೇಕಾ ಸಂಪತ್ ಸಿಗುತ್ತೆ. ಏನ್ ಕೇಳ್ತೀರೋ ಅದು ಸಿಗುತ್ತೆ. ಮತ್ತೆ ಮತ್ತೆ ಹೇಳ್ಬೇಕಂತ ಕೇಳ್ತಾರೆ. ಇಷ್ಟಪಟ್ಟಿದ್ದೆಲ್ಲ ಸಿಗುತ್ತೆ ಅಂತ ಹೇಳಿದ ಮೇಲೆ ಮತ್ತೆ ಬಿಡಿಸಿ ಹೇಳ್ಬೇಕಾಗಿಲ್ಲ. ಅಲ್ಲಿಗೆ ನಾಳೆ ದಿವಸ ಒಂದುವರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ.